ಇರುತ್ತೆ. ಇದು ಸಂಡೇ, ಸ್ಯಾಟರ್‌ಡೇ ಅಂತೂ ಯಾಕಂದ್ರೆ ಇಲ್ಲಿ ಕೆಲಸ ಮಾಡುವ ಮ್ಯಾಕ್ಸಿಮಮ್ ವುಮನ್ ಎಂಪ್ಲಾಯಿಗಳು ಇದು ಅಫಿಷಿಯಲ್ ಸ್ಟಾಫ್ಸ್ ಅಂತ ಕರೀತಾರೆ ಇವರಿಗೆ, ಅಂದ್ರೆ ಮಿನಿಸ್ಟ್ರಿಯಲ್ ಸ್ಟಾಫ್ಸ್. ಸೊ ಅವರಿಗೆ ಸ್ಯಾಟರ್‌ಡೇ, ಸಂಡೇ ಬಂದ್ಬಿಟ್ಟು ಮೋಸ್ಟ್ ಆಫ್ ದ ಟೈಮ್ಸ್ ರಜೆ ಇರುತ್ತೆ. ಸೊ ಹೀಗಾಗಿ ಇಲ್ಲಿ ಸ್ಯಾಟರ್‌ಡೇ, ಸಂಡೇ ಮಾತ್ರ ಇಲ್ಲ. ಸೊ ಅದು ಬಿಟ್ಟರೆ ಉಳಿದ ಎಲ್ಲ ವಾರದ ದಿನಗಳಲ್ಲಿ ಇದು ಕೆಲಸ ಮಾಡುತ್ತೆ. ಸೊ ಎಂಪ್ಲಾಯಿಗಳು ಇದರ ಸದುಪಯೋಗವನ್ನು ಪಡ್ಕೊಂಡು 2 ಇಯರ್ಸ್‌ಗೆ ಅವ್ರಿಗೆ ಐಡೆಂಟಿಫಿಕೇಷನ್ ಬರಬೇಕು. ಇದು ಏನು ಒಂದು ಫ್ರೂಟ್ಸ್ ನೇಮ್ಸು ಮತ್ತು ಕಲರ್ಸ್ ನೇಮ್ಸ್ ಇದೆಲ್ಲ ನಾವು ಐಡೆಂಟಿಫಿಕೇಷನ್ಗೆ ಕೊಡ್ತೀವಿ 1 to 2 ಇಯರ್ಸ್ಗೆ. ಮತ್ತು 3 to 4 ಇಯರ್ಸ್ಗೆ ಅದನ್ನು ಸ್ಪೆಲ್ಲಿಂಗ್ಸ್ ಆಗಿರ್ಬೋದು, ರೈಮ್ಸ್, ಸ್ಟೋರೀಸು ಈ ಥರ ಹೇಳ್ಕೊಡ್ತೀವಿ. 4 to 6 ಇಯರ್ಸ್ ಅವ್ರಿಗೆ ಸ್ವಲ್ಪ ಲರ್ನಿಂಗ್ ಅಂದರೆ ರೈಟಿಂಗ್ಸು ಈ ಥರದ್ದೆಲ್ಲ ಸ್ವಲ್ಪ ಹೇಳ್ಕೊಡ್ತೀವಿ. ನನ್ನ ಹೆಸರು ಬಂದುಬಿಟ್ಟು ಅಕ್ಷತಾ ಅಂತ. ಇಲ್ಲಿ ನಾನು ರೈಲ್ವೆ ಕಡೆಯಿಂದ ಕ್ರಚಸ್ನ ಓಪನ್ ಮಾಡಿದ್ದಾರೆ, ಜಿಂಗಲ್ಸ್ ಆ್ಯಂಡ್ ರಿಂಗಲ್ಸ್ ಅಂತ. ಅಲ್ಲಿ ನಾನು ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಇದು ಬಂದು 9ಇಂದ ಮಾರ್ನಿಂಗ್ 9ಇಂದ ಈವ್ನಿಂಗ್ 6 o'clock ತನಕ ಇರುತ್ತೆ. ಇಲ್ಲಿ ಬಂದು ರೈಲ್ವೆ ಎಂಪ್ಲಾಯೀಸ್ ಮಕ್ಳಿಗೆ ಮಾತ್ರನೇ ಅಲೋ ಇರೋದು. ಇಲ್ಲಿ ಏಜ್ ಗ್ರೂಪ್ ಬಂದು 1 to 6 ಇರೋದ್ರಿಂದ ಅವ್ರ ಏಜಿಗೆ ತಕ್ಕಂತೆ ನಾವು ಟೀಚ್ ಮಾಡ್ತಾ ಇರ್ತೀವಿ. ಅಂದರೆ 1 to 2 ಇಯರ್ಸ್, 3 to 4 to 6 ಈ ಥರ ನಾವು ಡಿವೈಡ್ ಮಾಡಿಕೊಂಡು ಟೀಚ್ ಮಾಡ್ತಾ ಇರ್ತೀವಿ. ಇಲ್ಲಿ ಮೇಯ್ನ್ ಆಗಿ ಬಂದು ರೈಲ್ವೆ ಎಂಪ್ಲಾಯೀಸಿಗೆ ಮಾತ್ರ. ಮತ್ತು ಸ್ಯಾಟರ್ಡೆ ಸಂಡೇ ಎಲ್ಲ ಇರ್ತದೆ ಮೇಡಮ್ ಕ್ಲಾಸ್? ಸ್ಯಾಟರ್ಡೆ ಸಂಡೇಸ್ ಕ್ಲೋಸ್ ಇರುತ್ತೆ. ವೀಕ್ಲಿ ಮಾತ್ರ ಮೇಡಮ್? ಹೌದು, ಮಂಡೇ ಟು ಫ್ರೈಡೆ.